5,000 ಪ್ರೈಸ್ ರೇಂಜ್ ಒಂದು 5,000 ಪ್ರೈಸ್ ರೇಂಜ್ ಒಂದು 10,000 ಪ್ಲಸ್ ಅಬವ್ ಇವೆಲ್ಲ ಹೆಲ್ಮೆಟ್ಸ್ ಮೇಲೆ ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಸಿಗ್ತೈತಿ. ಹೆಂಗಪ್ಪಾ ಅಂದ್ರೆ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗದೆ? ಎಲ್ಲರೂ ಮಸ್ತ್ ಅದಿರಿ ಅನ್ಕೊಂಡೇನಿ. ಇವತ್ತೆಲ್ಲದೇವ್ ನಾವ್ ಅಂದ್ರ ಬೈಕ್ ಬಾರ್ಬರ್ ಶಾಪ್ ಒಳಗ. ಯಾಕಂದ್ರ ಇವತ್ತಿನ ಟಾಪಿಕ್ ಐತಿ ಹೆಲ್ಮೆಟ್ಸ್ ಮೇಲೆ. ಯಾಕಂದ್ರ ಮೋಸ್ಟ್ ನೆಸೆಸರಿ ಈಗದ ಈಗಿನ ಟೈಮ್ ಒಳಗ. ಈಗೇನ್ ಮಾಡತ್ತೇವ ಅಂದ್ರ ಹೆಲ್ಮೆಟ್ ನಾವ 3 ಡಿಫ್ರೆಂಟ್ ಕ್ಯಾಟಗರೀಸ್ ಒಳಗ ಡಿವೈಡ್ ಮಾಡ್ಕೊಂಡ್ ಬಂದೇವಿ. ಒಂದು 2,000 ಪ್ರೈಸ್ ರೇಂಜ್, ಒಂದು 5,000 ಪ್ರೈಸ್ ರೇಂಜ್, ಒಂದು 10,000 ಪ್ಲಸ್ ಅಬವ್. ಈಗ ಸ್ಟಾರ್ಟಿಂಗ್ ನಾವ 2,000 ಪ್ರೈಸ್ ರೇಂಜ್ ಬಗ್ಗೆ ಮಾತಾಡ್ಕೊಂಡ್ ಬಂದ್ರ ನಮ್ ಕಡೆ ಐತಿ ವೇಗಾ, ಮತ್ ವಾಪಸ್ ಸ್ಟೀಲ್ ಬರ್ಡ್. ಇದ್ರೊಳಗ ವೇಗಾ ಸೌತ್ ಪಾವ್ ಅಂತ ಒಂದ್ ಐತಿ, ಆಮೇಲೆ ಸ್ಟಡ್ಸ್ ಅಂಡರ್, ಆಮೇಲೆ ಇದು ಏನ್ ಅಂತ ಹೇಳಿ. ಸ್ಪೆಸಿಫಿಕ್ ಆಗಿ ಫಸ್ಟ್ ಈ ಹೆಲ್ಮೆಟ್ ಬಗ್ಗೆ ಮಾತಾಡೋಣ. ವೇಗಾ ಸೌತ್ ಪಾವ್ ಬಗ್ಗೆ ಹೆಲ್ಮೆಟ್ ನಮಗಿದ ಡಾಟ್ ಸರ್ಟಿಫೈಡ್ ಐತಿ, ಮತ್ತೆ ISI ಸರ್ಟಿಫೈಡ್ ಐತಿ. ಕಲರ್ ಅವ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಮಸ್ತ್ ಐತಿ ಕಲರ್ ನೋಡಾಕ. ಆಮೇಲೆ ಇದ ಹೆಲ್ಮೆಟ್ ಗೆ ನಮಗ ಸನ್ ವೈಸರ್ ಸಿಗುದಿಲ್ಲ, ಆದ್ರೆ ನಾವ್ ಇದನ್ನ ವೈಸರ್ ಚೇಂಜ್ ಮಾಡ್ಕೊಂಡ್ರೆ ಸ್ಮೂತ್. ಅದಕ್ಕೆ ಎಕ್ಸ್ಟ್ರಾ ಪ್ರೈಸ್ ರೇಂಜ್ ಐತಿ, ಅದನ್ನ ನೀವು ಪೇ ಮಾಡಿದ್ರೆ ನಿಮಗ ಎಕ್ಸ್ಟ್ರಾ ಅದ ಸ್ಮೋಕ್ ವೈಸರ್ ಸಿಗ್ತೈತಿ. ನೆಕ್ಸ್ಟ್ ಮಾತಾಡೋಣ ಸ್ಟೀಲ್ ಬರ್ಡ್ ಬಗ್ಗೆ. ಇದು ಕಾಮನ್ಲಿ ಅದಕ್ಕಿಂತ ಅಷ್ಟ ಇದನ್ನಿಲ್ಲ ಕಲರ್ ರೇಂಜ್ ಒಳಗ, ಬಟ್ ನೀಟ್ ಆಗಿ ಸಿಂಪಲ್ ಆಗೈತಿ ಹೆಲ್ಮೆಟ್. ಆಮೇಲೆ ಇದಕ್ಕ ನಮಗ್ ಸಿಗ್ತೈತಿ ISI ಸರ್ಟಿಫಿಕೇಶನ್ ಅಷ್ಟ, ಡಾಟ್ ಸರ್ಟಿಫಿಕೇಶನ್ ಇಲ್ಲ. ಮತ್ತೆ ಇದು ನಿಮಗ ಪ್ರೈಸ್ ರೇಂಜ್ ಒಳಗ ಅದಕ್ಕಿಂತ ಕಮ್ಮಿ ಆಕೈತಿ. ಸೊ ಲಾಸ್ಟ್ ಇದು ಪ್ರೈಸ್ ರೇಂಜ್ ಒಳಗ ಸ್ಟಡ್ಸ್ ಇಂದ ಇದು ನಿಮಗ್ ಸಿಗ್ತೈತಿ ISI ಮತ್ತೆ ಡಾಟ್ ಸರ್ಟಿಫೈಡ್. ಆಮೇಲೆ ಈಗೇನ್ ನಾವು 3 ಹೆಲ್ಮೆಟ್ ಬಗ್ಗೆ ಮಾತಾಡಿದ್ವಿ, ಆ 3 ಹೆಲ್ಮೆಟ್ ಒಳಗ ಸ್ಟಡ್ಸ್ ಮತ್ ವೇಗಾದವ್ರ ಕಡೆ ಅಂತ ಚಿನ್ ಕಾರ್ಟನ್ ಸಿಗ್ತೈತಿ, ಬಟ್ ಬೇರೆ ಅದ ಸ್ಟೀಲ್ ಬರ್ಡ್ ಹೆಲ್ಮೆಟ್ ಗೆ ಸಿಗುದಿಲ್ಲ. ಆಮೇಲೆ ಇದ ಕಲರ್ ನಂಗ ಚಲೋ ಅನಿಸ್ತ ಕಲರ್ ವೈಸ್. ಆಮೇಲೆ ಪ್ಯಾಡಿಂಗು ನೀಟ್ ಆಗೈತಿ ಹೆಲ್ಮೆಟ್ ಇಂದ, ಏನು ಅಷ್ಟ ತಿಕ್ಕ ಅನ್ಸಂಗಿಲ್ಲ. ಬಟ್ 2,000 ಪ್ರೈಸ್ ರೇಂಜಿಗೆ ಇವ್ 3 ಹೆಲ್ಮೆಟ್ ಬೆಸ್ಟ್ ಅದಾವ. ನೆಕ್ಸ್ಟ್ ಮಾತಾಡೋಣ 5,000 ರೇಂಜ್ ಮೇಲೆ ಯಾವ್ಯಾವ ಹೆಲ್ಮೆಟ್ಸ್ ಬರ್ತಾವಲ್ಲ ಅವಷ್ಟರ ಬಗ್ಗೆ ಮಾತಾಡೋಣ್ರಿ. ಸೊ ನಾವು 5,000 ಒಳಗ ಯಾವ ಚಲೋ ಹೆಲ್ಮೆಟ್ ತಗೊಂಡೇವಿ ಅಂದ್ರೆ SNK, Exor, LS2. SNK ದ ಟೈಫೋನ್ ಐತಿ, ಆಮೇಲೆ Exor ದ ಅಪೆಕ್ಸ್ ಐತಿ, ಆಮೇಲೆ LS2 ದ ಸ್ಟ್ರೀಮ್ ಎವೋ ಅಂತ ಐತ್ರಿ. ಸೊ ಫಸ್ಟ್ ಗೆ ಮಾತಾಡೋಣ SNK ದ ಬಗ್ಗೆ. ಬರೀ ಒಂದ್ 4-5 ಸಿನಿಮೆಟಿಕ್ ತೋರಿಸ್ತೀನಿ. SNK ದ ಟೈಫೋನ್ ಬಗ್ಗೆ ಮಾತಾಡೋಣ. ಈಗ ಹೆಲ್ಮೆಟ್ ಇಂದ ನಾವ್ ಕಲರ್ ಕಾಂಬಿನೇಷನ್ ಬಗ್ಗೆ ನೋಡ್ಕೊಂಡ್ ಬಂದ್ರ ನೀಟ್ ಐತಿ, ಡಿಸೆಂಟ್ ಆಗೈತಿ, ಅಷ್ಟೇನ ಜಾತ್ರೆ ಟೈಪ್ ಏನು ಇಲ್ಲ. ಆಮೇಲೆ ಇವೆಲ್ಲಾ ಪ್ರೈಸ್ ರೇಂಜ್ ಹೆಲ್ಮೆಟ್ ಸಿಗು ನಿಮಗ 2 ವೈಸರ್ ಸಿಗ್ತಾವ ಒಂದ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಹೆಲ್ಮೆಟ್ ನಿಮಗ ಡಾಟ್ ಸರ್ಟಿಫೈಡ್, ISI ಮತ್ತ ECE ಸರ್ಟಿಫೈಡ್ ಐತಿ. ಪ್ಯಾಡಿಂಗ್ ನೋಡ್ಕೊಂಡ್ ಬಂದ್ರ ಫುಲ್ ಡಿಸೆಂಟ್ ಆಗಿ ಪ್ಯಾಡಿಂಗ್ ಐತಿ, ಏನು ಅಷ್ಟ ಆ ಟೈಪ್ ಡಿಫ್ರೆಂಟ್ ಇದ್ರ ಟೈಪ್ ಇಲ್ಲ, ಅಷ್ಟು ಹೊಲಸ್ ಪ್ಯಾಡಿಂಗ್ ಏನಿಲ್ಲ, ನೀಟ್ ಆಗೈತಿ ಪ್ಯಾಡಿಂಗ್. ಆಮೇಲೆ ಹಾಕೊಂಡ್ ನೋಡ್ಬೋದಾಗಿತ್ತೆ ಇದು, ಬಟ್ ಸೈಜ್ ಸಣ್ಣದೈತಿ ಕಂಪೇರ್ ಟು Exor. ಇದ್ರದ್ದು ವೇಟ್ ಕಮ್ಮಿ ಐತಿ, ಅದ್ ನಿಮಗ ಪ್ಲಸ್ ಪಾಯಿಂಟ್ ಆಕೈತಿ. ಮತ್ತೆ ಒಳ್ಳೆ ಸನ್ ವೈಸರ್ ಸಿಗ್ತೈತಿ ಇದ್ರ ಒಳಗ. ಸೊ ಗೈಸ್ ಇದ್ರ ಬಗ್ಗೆ ಸೆಕೆಂಡ್ ನಮ್ದು ಸೆಲೆಕ್ಟೆಡ್ ಹೆಲ್ಮೆಟ್ ಯಾವ್ದಂದ್ರೆ LS2. ಇದು ಹೆಲ್ಮೆಟ್ ನಿಮಗ ಕಂಪೇರ್ ಟು ಎಲ್ಲಾ ಹೆಲ್ಮೆಟ್ ಜಾಸ್ತಿ ಇದನ್ನೈತಿ, ವೇಟ್ ಕಮ್ಮಿ ಐತಿ. ಅದಷ್ಟ ಅಲ್ದ ನಿಮಗ 5,000 ರೇಂಜ್ ಒಳಗ ಒನ್ ಆಫ್ ದಿ ಬೆಸ್ಟ್ ಹೆಲ್ಮೆಟ್ ಅನ್ಬೋದ. ಎಲ್ಲಾ ಹೆಲ್ಮೆಟ್ಸ್ ನಿಮ್ಗೆ ಡಬಲ್ ವೈಸರ್ ಸಿಗ್ತೈತೆ ಅನ್ನೋದು ನಾನು ನಿಮ್ಗೆ ಹೇಳೇನಿ, 2 ವೈಸರ್ ಸಿಗ್ತಾವ. ಅದಷ್ಟ ಅಲ್ದ ಇದ್ರದ್ದು ಪ್ಯಾಡಿಂಗ್ ಆರಾಮ್ ಸೇರ ಕಂಫರ್ಟ್ ಆಗಿ ಡಿಸೆಂಟ್ ಆಗೈತಿ. ನೀವು ಹಾಕೊಂಡಾಗ ಎಲ್ಲೂ ನಿಮ್ಗ ತಲೆ ವೇಟ್ ಅನ್ಸಂಗಿಲ್ಲ. ಫಸ್ಟ್ ಹೆಲ್ಮೆಟ್ ಒಳಗ ನಾವು ನೋಡ್ಕೊಂಡ್ ಬರ್ಬೇಕಾಗಿರೋದು ನಮ್ಗೆ ತಲೆಗೆ ಹಾಕೊಂಡ್ಕೊಳ್ಳೆ ವೇಟ್ ಅನ್ನಿಸ್ಬಾರ್ದು. ಯಾಕಂದ್ರೆ ನಮ್ ಬಾಡಿ ಒಳಗ ನಮ್ದು ಬಾಡಿಗಿಂತ ಜಾಸ್ತಿ ಅಗಲಾಗಿ ಯಾವ ಹೆಲ್ಮೆಟ್ಸ್ ಕಾಣಬಾರ್ದ.
ಅದ್ ನಿಮ್ಗ ಫೋಟೋಸ್ ಒಳಗೂ ಚಂದ ಬರುದಿಲ್ಲ. ಕಲರ್ ನೋಡ್ಕೊಂಡ್ ಬಂದ್ರೆ ಡಿಸೆಂಟ್ ಆಗಿ ಐತಿ, ಬ್ಲಾಕ್ ರೆಡ್ ಮಿಕ್ಸ್ ಇರೋದ. ಸೊ ನಿಮ್ಗೆ ಯಾರ ಕಡೆ ಬ್ಲಾಕ್ ಮತ್ತೆ ರೆಡ್ ಗಾಡಿ ಮಿಕ್ಸ್ ಇದ್ದಿದ್ದೈತಲ್ಲ ಅವ್ರಿಗೆ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತಿ. ಅಷ್ಟ ಅಲ್ದ ಇದು ಹೆಲ್ಮೆಟ್ ನಿಮ್ಗೆ ISI ಸರ್ಟಿಫಿಕೇಶನ್ ಅಷ್ಟೇ ಸಿಗ್ತೈತಿ. ಅದಷ್ಟ ಅಲ್ದ ಫುಲ್ ಹೆಲ್ಮೆಟ್ ಹಿಂಗೈತಿ ನೋಡ್ರಿ ಗೈಸ್. ನಮ್ 5000 ಬಜೆಟ್ ಒಳಗ ಲಾಸ್ಟ್ ಹೆಲ್ಮೆಟ್ ಎಕ್ಸಾರ್ ಅಂತ ಹೇಳಿ, ಇದ್ರದ್ದು ನೇಮ್ ಇರೋದ ಅಪೆಕ್ಸ್. ಅದಷ್ಟ ಅಲ್ದ ಈ ಹೆಲ್ಮೆಟ್ ಒಳಗ ನಮಗೆ ಏನೇನ್ ಸಿಗ್ತೈತಿ ಅಂದ್ರೆ ಆಂಟಿ ಫಾಗ್ ಆಪ್ಷನ್ಸ್ ಸಿಗ್ತೈತಿ. ಅದಷ್ಟ ಅಲ್ದ ಮಾತ್ರ ಇದಕ್ಕೆ ಸನ್ ವೈಸರ್ ಐತಿ. ಇದಷ್ಟ ಅಲ್ಲ, ಇದು ಮೂರು ಹೆಲ್ಮೆಟ್ ಯಾವ್ಯಾವ್ದು ಎಲ್ಲದಕ್ಕೂ ಸನ್ ವೈಸರ್ ಐತಿ. ಬಟ್ LS2 ನಿಮಗ ಆಂಟಿ ಫಾಗ್ ಸಿಗಂಗಿಲ್ಲ, ಬಟ್ SMK ಇದಕ್ಕ ಆಂಟಿ ಫಾಗ್ ಸಿಗ್ತೈತಿ. ಆಮೇಲೆ ಕಲರ್ ನೋಡ್ಕೊಂಡ್ ಬಂದ್ರೆ ಹೆಲ್ಮೆಟ್ ಇಂದ ಕಲರ್ ಡಿಸೆಂಟ್ ಆಗಿ ಐತಿ, ಏನು ಅಷ್ಟ ಇದನ್ನಿಲ್ಲ, ಕ್ರಿಂಜ್ ಟೈಪ್ ಇಲ್ಲ. ಪ್ಯಾಡಿಂಗು ಮಸ್ತ್ ಐತಿ. ಇದ್ರೊಳಗ ನಿಮ್ಗೆ ಸೈಜ್ ಯಾವ ಸಿಗ್ತಾವ ಅಂದ್ರ XS ಇಂತ್ರ 2XL ಮಟ ಸಿಗ್ತಾವ. ಸೊ ನಿಮ್ ಹೆಡ್ಡಿಗೆ ಯಾವ್ದು ಕಂಫರ್ಟೇಬಲ್ ಆಕೈತಿ ನೋಡಿ ತಗೋರಿ. ಸೊ ಲಾಸ್ಟ್ 5,000 to 10,000 ರೇಂಜ್ ಒಳಗೆ ಬರೋ ಎರಡು ಹೆಲ್ಮೆಟ್ಸ್ KYT ಮಾತಾಡಿ SMK, KYT ಲೆಪರ್ಡ್ ಮತ್ತೆ SMK ಲಿವಿಂಗ್ ಅಂತ ಹೇಳಿ. ಸೊ ಫಸ್ಟ್ ನಾವು KYT ಲೆಪರ್ಡ್ ಬಗ್ಗೆ ಮಾತಾಡೋಣ. KYT ಲೆಪರ್ಡ್ ಬಗ್ಗೆ ಮಾತಾಡ್ಕೊಂಡ್ ಬಂದ್ರೆ ಕಲರ್ ಕಾಂಬಿನೇಷನ್ ಡೇಂಜರ್ ಅಂದ್ರೆ ಡೇಂಜರ್ ಐತಿ, ಮಸ್ತ್ ಅಂದ್ರೆ ಮಸ್ತ್ ಐತಿ. ನೋಡಾತಿರಿ ನೀವ್ ಹೆಂಗೈತಿ ಅಂತ ಹೇಳಿ. ಅದಷ್ಟ ಅಲ್ದ ಇದು ಹೆಲ್ಮೆಟ್ಸ್ ಟ್ರ್ಯಾಕ್ ಹೆಲ್ಮೆಟ್ಸ್ ಅಂತಾರ. ಆಮೇಲೆ ಈ ಹೆಲ್ಮೆಟ್ಸ್ ಒಳಗ ನಿಮಗ ಬಾಳ ಅಂದ್ರೆ ಬಾಳ ವಾಬ್ಲಿಂಗ್ ಕಮ್ಮಿ ಇರ್ತೈತಿ. ಆಮೇಲೆ ಬಾಳ ಅಂದ್ರೆ ಬಾಳ ಲೈಟ್ ವೇಟ್ ಹೆಲ್ಮೆಟ್ಸ್ ಸಿಗಾಯ್ಸಿವ. ಅಷ್ಟ್ ಮತ್ತ ಅಲ್ದ ಇದ್ ಹೆಲ್ಮೆಟ್ ಒಳಗ ನಿಮ್ಗೆ ಆಂಟಿ ಫಾಗ್ ಮತ್ತ ಸನ್ ವೈಸರ್ ಬರುದಿಲ್ಲ. ಸನ್ ವೈಸರ್ ಇದ್ರೊಳಗೆ ಇರುದೇನೆ ಇಲ್ಲ, ಬಟ್ ನೀವು ಆಂಟಿ ಫಾಗ್ ಸಪರೇಟ್ ಆಗಿ ಅಡಿಷನಲ್ ಆಗಿ ಹಾಕಿಸ್ಕೋಬಹುದು. ಒಟ್ಟಾರೆ ಎಲ್ಲಾ ಟೈಪ್ ಅಂತ ನೋಡಿದ್ರೆ ಹೆಲ್ಮೆಟ್ ಹಿಂಗೈತಿ ನೋಡ್ರಿ ಗೈಸ್. ಮತ್ ಲಾಸ್ಟ್ ಈ ಹೆಲ್ಮೆಟ್ ಡಾಟ್ ಮತ್ತಳಿ ISI ಸರ್ಟಿಫೈಡ್ ಐತಿ. SMK ಬಗ್ಗೆ ಮಾತಾಡ್ಕೊಂಡ್ ಬಂದ್ರೆ ಇದು SMK ಗಲ್ವಿಂಗ್ ಅಂತ ಹೇಳಿ. ಈ ಹೆಲ್ಮೆಟ್ ಒಳಗ ನಿಮಗೆ ಇನ್ನೊಂದ್ ಮಸ್ತ್ ಇದನ್ ಸಿಗ್ತೈತಿ, ಫೀಚರ್ ಸಿಗ್ತೈತಿ. ಏನಂದ್ರ ಇದ್ರೊಳಗ ಫ್ಲಿಪ್ ಅಪ್ ಅಂತ ಹೇಳಿ ಫೀಚರ್ ಐತಿ. ಇದನ್ನ ನೀವು ಫ್ಲಿಪ್ ಅಪ್ ಮಾಡ್ಕೊಂಡ್ ಆರಾಮ್ ಮಸ್ತ್ ಸನ್ವೈಸರ್ ಓಪನ್ ಮಾಡ್ಕೊಂಡ್ ಆರಾಮ್ ಬಿಸಿಲೊಳಗ ಹೊಡಿಬಹುದು. ಬಾಳ ಶೆಕಿ ಫೀಲ್ ಆದಾಗ ಇದನ್ನ ತೆಗಿಬಹುದ್ರಿ ಗೈಸ್. ಮತ್ ವಾಪಸ್ ಈ ಹೆಲ್ಮೆಟ್ ಬಗ್ಗೆ ಹೇಳ್ಬೇಕಂದ್ರೆ ಕಲರ್ ನೀವು ನೋಡ್ಕೊಳತ್ತೀರಿ, ಇದಕ್ಕ ಕಲರ್ ಕಾಂಬಿನೇಷನ್ ಮಾಡ್ಕೊಂತ ಬಂದ್ರ ಇದು ಬಾಳ ಡಿಸೆಂಟ್ ಆಗಿ ಕಲರ್ ಐತಿ ಹೆಲ್ಮೆಟ್ ಇಂದ. ಮತ್ ಪ್ಯಾಡಿಂಗು ಪರ್ಫೆಕ್ಟ್ ಅನ್ನಿಸ್ತ ನನಗ. ಸೊ ಗೈಸ್ ಇಷ್ಟ ಹೆಲ್ಮೆಟ್ ಬಗ್ಗೆ ಇಷ್ಟ. ಲಾಸ್ಟ್ ಹೆಲ್ಮೆಟ್ಸ್ ಇವ ಆಫ್ ರೋಡ್ ಸೀರೀಸ್ ಒಳಗ ಇವು 3 ಹೆಲ್ಮೆಟ್ ಆಫ್ ರೋಡ್ ಸೀರೀಸ್ ಒಳಗ ಇದು ನಿಮಗ 2000 ಪ್ರೈಸ್ ರೇಂಜ್ ಒಳಗೆ ಸಿಗ್ತೈತಿ. ಇದು ನಿಮ್ಗೆ 2000 ಪ್ರೈಸ್ ರೇಂಜ್ ಒಳಗೆ ಸಿಗ್ತೈತಿ. ಇದು ನಿಮ್ಗೆ 7000 ಪ್ರೈಸ್ ರೇಂಜ್ ಒಳಗೆ ಸಿಗ್ತೈತಿ. 3 ಹೆಲ್ಮೆಟ್ ಆಫ್ ರೋಡ್ ಪ್ರೈಸ್ ರೇಂಜ್ ಒಳಗ ಬೆಸ್ಟ್ ಅದಾವ. ನಿಮ್ಗ ಕಮ್ಮಿ ಬಜೆಟ್ ಒಳಗ ಒಂದ್ ಚಲೋ ಆಫ್ ರೋಡ್ ಹೆಲ್ಮೆಟ್ ಬೇಕಂದ್ರೆ ನೀವು ವೇಗ ಹೋಗ್ಬೋದ, ಸ್ಟೀಲ್ ಬಾಡಿಗೆ ಹೋಗ್ಬೋದ. ಇಲ್ಲಪ್ಪ ನಿಮ್ ಕಡೆ ಇನ್ನೂ ಸ್ವಲ್ಪ ಆಕೈತಿ, ನಂಗ ಬೆಸ್ಟ್ ಬೇಕಂತ ಹೆಲ್ಮೆಟ್ ಅನ್ನಿಸ್ತ ನಿಮ್ಗೆ ಎಕ್ಸಾಟಿಕ್ ಹೋಗ್ಬೋದ. ಇದ್ರ ಕಲರ್ ಕಾಂಬಿನೇಷನ್ ನೋಡಾತಿರಿ ನೀವು, ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ನೀವು 3 ಹೆಲ್ಮೆಟ್ ಒಳಗೆ ನಿಮಗೆ ಯಾರ್ ಸೇರ್ತೈತಿ ಅದನ್ನ ತಗೋರಿ. ಸೊ ಗೈಸ್ ಇಷ್ಟೊತ್ತಂಕ ನೋಡಿರೋ ನೀವು ಹೆಲ್ಮೆಟ್ಸ್ ಎಲ್ಲಾ ಟೈಪ್ ಹೆಲ್ಮೆಟ್ಸ್ ನಿಮಗ ಎಲ್ ಸಿಗ್ತಾವ ಅಂದ್ರ ಬೈಕ್ ಬಾರ್ಬರ್ ಶಾಪ್ ಅಂತ ಹೇಳಿ ಧಾರವಾಡ ಒಳಗ ಐತಿ. ಬರ್ರಿ, ನಿಮ್ಗ ಇದಷ್ಟ ಅಲ್ದ ನಿಮಗ ಇವೆಲ್ಲ ಹೆಲ್ಮೆಟ್ಸ್ ಮೇಲೆ ನಿಮಗ ಅಡಿಷನಲ್ ಡಿಸ್ಕೌಂಟ್ ಸಿಗ್ತೈತಿ. ಹೆಂಗಪ್ಪಾ ಅಂದ್ರ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೋರಿ, ಬೈಕ್ ಬಾರ್ಬರ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೋರಿ. ಆಮೇಲೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ನಾ ಎಲ್ಲಾ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಇವ್ರ ಅಡಿಷನಲ್ ಡಿಸ್ಕೌಂಟ್ ಮತ್ತೆ ಅದಕ್ಕೆ ವೇಟ್ ಮಾಡೋದ. ಬರ್ರಿ, ಪರ್ಚೇಸ್ ಮಾಡ್ರಿ, ಸೇಫ್ ಆಗಿ ರೈಡ್ ಮಾಡ್ರಿ. ಸಿಗ್ತೇನಂತ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗ. ಅಲ್ಲಿ ಮಟ ಸ್ಟೇ ಟ್ಯೂನ್ಡ್ ಆಗಿರಿ. ನಮಸ್ಕಾರ. ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.